ಬದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪರ್ವನೇ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪರ್ವನೇ ಗಜವದನ ಬೇಡುವೆ. ನಮಸ್ಕಾರ ವೀಕ್ಷಕರೇ, ಇದುವರೆಗೂ ನಾವು ಎಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಮುಂದಿನ ವಿಷಯ ಮಹಾಪುರುಷರುಗಳು ಎಲ್ಲೆಲ್ಲಿ ಹುಟ್ಟಿದ್ರು, ಅವರು ಏನೇನೋ ಸಾಧನೆ ಮಾಡಿದರು ಅನ್ನೋದನ್ನು ಮುಂದಿನ ವಿಷಯದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಮುಂದಿನ ವಿಷಯ ನಮಗೆ ತಿಳಿದಿರಬೇಕಾದ ಇನ್ನಷ್ಟು ಕ್ಷೇತ್ರಗಳು, ಮಹಾಪುರುಷರ ಜನ್ಮಸ್ಥಳಗಳು ಯಾವ್ಯಾವುದು, ಅಲ್ಲಿ ಯಾರ್ಯಾರು ಹುಟ್ಟಿದ್ರು ಅಂತ. ಒಂದನೇದು ರಾಜಪುರ, ಉತ್ತರ ಪ್ರದೇಶದಲ್ಲಿದೆ ಅದು ರಾಜಪುರ ಅನ್ನೋದು. ಅಲ್ಲಿ ಹುಟ್ಟಿದ್ದ ಅವರು ಯಾರು ಹುಟ್ಟಿದ್ರು ಅಂದರೆ ಸಂತ ತುಳಸಿದಾಸರ ಜನ್ಮಸ್ಥಳ. ಎರಡನೇದು ಕಪಿಲವಸ್ತು, ನೇಪಾಳ, ಭಗವಾನ್ ಬುದ್ಧನ ಗೌತಮ ಬುದ್ಧನ ಜನ್ಮಸ್ಥಾನ. ಮೂರನೇದು ಕಲ್ಕತ್ತಾ, ಪಶ್ಚಿಮ ಬಂಗಾಳ, ಸ್ವಾಮಿ ವಿವೇಕಾನಂದರ ಜನ್ಮಸ್ಥಳ. ಇದೆಲ್ಲ ಅವರು ಹುಟ್ಟಿದ್ದು ಯಾವ್ಯಾವುದು ಎಲ್ಲೆಲ್ಲಿ ಅನ್ನೋದು ವಿಷಯಗಳು ಬರ್ತಾ ಇದೆ. ಮಹಾಕಾಳಿಯ ಮಂದಿರವು ಇಲ್ಲಿದೆ, ಎಲ್ಲಿ ಪಶ್ಚಿಮ ಬಂಗಾಳ ಅಂದರೆ ಈಗಿನ ಕಲ್ಕತ್ತಾದಲ್ಲಿ. ನಾಲ್ಕನೇದು ಬರದುಳಿ, ಅಸ್ಸಾಮಲ್ಲಿ ಯಾವ ದೇವಸ್ಥಾನ ಇದೆ, ವೈಷ್ಣವ ಸಂತ ಶ್ರೀ ಶಂಕರದೇವರ ಜನ್ಮಸ್ಥಾನ. ಅವರು ವೈಷ್ಣವ ಪಂಥಕ್ಕೆ ಸೇರಿದವರು, ಶಂಕರದೇವರು ಅನ್ನೋರು. ಐದನೇದು ಜುನಾಗಢ, ಗುಜರಾತಲ್ಲಿದೆ. ಇದು ಗಿರಿನಾರ್ ಪರ್ವತದ ಬುಡದಲ್ಲಿದೆ. ಇದು ಗಿರಿನಾರ್ ಪರ್ವತದ ಬುಡದಲ್ಲಿ, ಈ ಗಿರಿನಾರ್ ಅನ್ನೋ ಪರ್ವತದ ಹತ್ರ ಇದಿದೆ. ಯಾವುದು? ಜುನಾಗಢ ಅನ್ನೋದು. ಇದು ಪ್ರಸಿದ್ಧ ವೈಷ್ಣವ ಸಂತ ಶ್ರೀ ನರಸಿಂಹತ ಹುಟ್ಟಿದ ಸ್ಥಾನ. ನಾವು ವೈಷ್ಣವ ಜನಾತ ಅಂತ ಹಾಡ್ತಾರಲ್ಲ, ಅದನ್ನು ರಚನೆ ಮಾಡಿದವರು ನರಸಿಂಹತ ಅವರವರು. ಮುಂದಿನದು ಆರನೇದು ನಾನಕ ಸಾಹೇಬ ಅನ್ನೋದೊಂದು ಪಂಜಾಬಲ್ಲಿ ಪುಸ್ತಕ, ಅದು ಸಿಕ್ಕಿರೋ ಗ್ರಂಥ. ಅದು ಪಂಜಾಬ್ ಗುರುನಾನಕ್ ದೇವರ ಜನ್ಮಸ್ಥಾನ. ಏಳನೇದು ಕಾಲಟಿ, ಕೇರಳ, ಜಗದ್ಗುರು ಶ್ರೀ ಶಂಕರಾಚಾರ್ಯರ ಜನ್ಮಸ್ಥಾನ. ಎಂಟನೇದು ನಾಗಪುರ, ಮಹಾರಾಷ್ಟ್ರದಲ್ಲಿದೆ. ಅದು ಭೋನ್ಸ್ಲೆ ಮನೆತನದ ರಾಜಧಾನಿ. ಭೋನ್ಸ್ಲೆ ಅಂತ ಮಹಾರಾಷ್ಟ್ರದಲ್ಲಿ ಒಂದು ವಂಶ ಇತ್ತು, ಅದರ ರಾಜಧಾನಿ ನಾಗಪುರ ಅನ್ನೋದು. ಡಾಕ್ಟರ್ ಹೆಗಡೇವಾರ್ ಮತ್ತು ಶ್ರೀ ಗುರುಜಿಯವರ ಜನ್ಮಸ್ಥಳ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾದ ಸ್ಥಳ, ಅದರ ಕೇಂದ್ರ ಸ್ಥಾನ. ಸ್ವಯಂ ಸೇವಕ ಸ್ಥಾಪನೆಯಾದ ಸ್ಥಳ ಇದು. 9ನೇದು ಬಸವನ ಬಾಗೇವಾಡಿ, ಕರ್ನಾಟಕ, ಬಸವೇಶ್ವರರ ಜನ್ಮಸ್ಥಾನ. 10 ಶಿವನೇರಿ, ಮಹಾರಾಷ್ಟ್ರ, ಮಹಾರಾಜರ ಜನ್ಮಸ್ಥಳ. ಮಹಾರಾಷ್ಟ್ರದಲ್ಲಿ ಶಿವಾಜಿ ಹುಟ್ಟಿದ ಜಾಗ ಅದು, ಶಿವನೇರಿ ಅನ್ನೋದು. ಚಾರಿತ್ರಿಕ ಸ್ಥಳಗಳು, ಇತಿಹಾಸಕ್ಕೆ ಸಂಬಂಧಪಟ್ಟ ಸ್ಥಳಗಳು ಯಾವುದ್ಯಾವುದು ಅಂತ. ಮೊದಲನೇದು ಮೊಹೆಂಜೊದಾರೋ, ಮೊಹೆಂಜೊದಾರೋ ಎಲ್ಲಿದೆ? ಸಿಂಧ್ ಪ್ರಾಂತ್ಯದಲ್ಲಿದೆ. ಇಲ್ಲಿನ ಭೂಗರ್ಭದಲ್ಲಿ ಬಹಳ ಪ್ರಾಚೀನ ನಗರ ಸಿಕ್ಕಿದೆ. ಅಲ್ಲಿ ಪ್ರಾಚೀನ ನಗರ ಸಿಕ್ಕಿದೆ ಅಲ್ಲಿ ಮೊಹೆಂಜೊದಾರೋದಲ್ಲಿ. ಎರಡನೇದು ಇಂಗುಲಾತ
ಎಂ ಬೆಲೂಚಿಸ್ತಾನ ಇವೆಲ್ಲ ಸಿಂಧ್ ಪ್ರಾಂತ್ಯದಲ್ಲಿರುವಂಥದ್ದು. ಅದೆಲ್ಲ ಶಕ್ತಿಪೀಠ. ಅದು ಶಕ್ತಿಪೀಠ ಬೆಲೂಚಿಸ್ತಾನ ಮತ್ತು ಇರಾನ್ ಗಡಿಯಲ್ಲಿರುವ ಪರ್ವತ ಶ್ರೇಣಿಗಳಲ್ಲಿದೆ. ಎರಡಕ್ಕೂ ಮಧ್ಯದಲ್ಲಿ ಈ ಒಂದು ಶಕ್ತಿಪೀಠ ಅಲ್ಲಿ ಇದೆ. ಮೂರನೇದು ಲಾಹೋರ್, ಲವಪುರ, ಪಶ್ಚಿಮ ಬಂಗಾಳದ ಮಹಾರಾಜ ಲವನು ಸ್ಥಾಪಿಸಿದ ನಗರ. ಲಾಹೋರ್ ಅನ್ನೋದು ಲವ ಅಂದರೆ ರಾಮನ ಮಗ ಸ್ಥಾಪನೆ ಮಾಡಿದ ಸ್ಥಳ ಅದು. ಅದಕ್ಕೆ ಲಾಹೋರ್ ಅನ್ನೋ ಹೆಸರು. ಮಹಾರಾಜ ರಣಜಿತ್ ಸಿಂಗನ ರಾಜಧಾನಿ ಆಗಿತ್ತು ಲಾಹೋರ್. ಹಕೀಕತ್ ರಾಯ್ ಸಮಾಧಿ ಇದೆ. ಗುರು ಅರ್ಜುನ ದೇವ ಬಲಿದಾನ ಸ್ಥಾನ ಇದು ಇಲ್ಲಿದೆ. ನಾಲ್ಕನೇದು ನಯನಾದೇವಿ, ಪಂಜಾಬ್. ಗುರು ಗೋವಿಂದ ಸಿಂಗರು ತಪಸ್ಸು ಮಾಡಿ ಪ್ರಿಯವರನನ್ನು ಪಂಚ ಪ್ಯಾರೆ ಅನ್ನೋ ಹೆಸರಿಂದ ಆರಾಧಿಸಿದ ಚಂಡಿ ಮಂದಿರ ಇಲ್ಲಿದೆ. 5 ರೀತಿಯಲ್ಲಿ ಅದು ಅವರನ್ನು ಆರಾಧಿಸಿ ಅದನ್ನು ಆರಿಸಿದ ದಿನ ಇಲ್ಲಿ ಚಂಡಿ ಮಂದಿರ ಇಲ್ಲಿದೆ. 5ನೇದು ಮನಾಲಿ ಅನ್ನೋದು ಪಂಜಾಬಲ್ಲೇ ಇದೆ. ಅದು ಭಗವಾನ್ ಮನುವಿನ ಆಶ್ರಮ ಸ್ಥಾನ. ಮನು ಅಲ್ಲಿ ಆಶ್ರಮ ಮಾಡಿಕೊಂಡಿದ್ದ. 6ನೇದು ಸರಹಿಂದ್ ಅಂದರೆ ಪಂಜಾಬ್. ಅದು ಪಂಜಾಬಲ್ಲೇ ಇದೆ. ಗುರು ಗೋವಿಂದ ಸಿಂಹರ 2 ಪುತ್ರರು ಫತೇ ಸಿಂಹ ಮತ್ತು ಜೋಶಾವಾರಿ ಸಿಂಹ ಗೋಡೆಯ ಮಧ್ಯೆ ಸಜೀವ ಸಮಾಧಿ ಮಾಡಲ್ಪಟ್ಟ ಸ್ಥಾನ. ಅವರ ಮಕ್ಕಳನ್ನು 2 ಜೀವ ಸಮಾಧಿ ಮಾಡ್ತಾರೆ ಪಂಜಾಬಲ್ಲಿ. ಪಾಣಿಪಟ್ ಹರಿನಾರಾಯಣ ಪ್ರಸಿದ್ಧ ಯುದ್ಧ ಕ್ಷೇತ್ರ. ಅಂದರೆ ಪಾಣಿಪಟ್ ಹರಿಯಾಣ ಅಲ್ಲಿ ಪ್ರಸಿದ್ಧ ಯುದ್ಧ ಕ್ಷೇತ್ರ ಇದೆ. ಅದೇ ಮೊದಲನೇ ಮಹಾಯುದ್ಧ. 8ನೇದು ಬ್ರಹ್ಮಾವರ್ತ ಉತ್ತರ ಪ್ರದೇಶದಲ್ಲಿದೆ. ಬ್ರಹ್ಮಾವರ್ತ ಅನ್ನೋದು ಹಿಂದಿನ ಕಾಲದಲ್ಲಿ ಇಲ್ಲಿಂದ ದೇಶಾಂತರ ಗಣನೆ ನಡೆಯುತ್ತಿತ್ತು. ದೇಶಾಂತರ ಹೋಗೋದಕ್ಕೆ ಯಾವ್ಯಾವುದು ಏನು ಬೇಕು ಅಂತ ತಿಳ್ಕೊಂಡು ಹೋಗ್ತಾಯಿದ್ರು. ಇಂದಿನ ಗ್ರೀನಿಚಿಟ್ ಅನ್ನೋದು ಹೆಸರು. ನಾನಾ ಸಾಹೇಬ್ ಪೇಶ್ವೆಯ ಕಾರ್ಯಚಟುವಟಿಕೆ ನಡೀತಿದ್ದಂಥ ಕೇಂದ್ರ ಅದು. 9 ಕುಶಿನಗರ ಎಲ್ಲಿದೆ? ಉತ್ತರ ಪ್ರದೇಶದಲ್ಲಿದೆ. ಭಗವಾನ್ ಬುದ್ಧನ ನಿರ್ವಾಣ ಸ್ಥಾನ. ಬುದ್ಧ ಇಲ್ಲಿ ದೇಹ ಬಿಟ್ಟ ಸ್ಥಳ ಅದು. ಮಾಹಿಷ್ಮತಿ ಬಿಹಾರದಲ್ಲಿದೆ ಅದು. ಭಗವಾನ್ ಶ್ರೀ ಶಂಕರಾಚಾರ್ಯರು ಶ್ರೀ ಮಂಡನ ಮಿಶ್ರರೊಡನೆ ಶಾಸ್ತ್ರಾರ್ಥ ನಡೆಸಿ ಗೆದ್ದ ಸ್ಥಾನ. ಇಲ್ಲೇ ಮಂಡನ ಮಿಶ್ರರೊಡನೆ ಒಡನೆ ವಾದ ಮಾಡಿ ಅವರನ್ನು ಸೋಲಿಸ್ತಾರೆ ಶಂಕರಾಚಾರ್ಯರು ಮಾಹೇಶ್ಪತಿ ಪಟ್ಟಣದಲ್ಲಿ. 11 ತೇಜೋಪುರ ಅಸ್ಸಾಂ. ಇತಿಹಾಸ ಪ್ರಸಿದ್ಧ ರಾಜ ಬಲಿಯ ಶೋಣಿತಪುರವೇ ಇಂದಿನ ತೇಜಪುರ. ಅಲ್ಲಿ ಬಲಿ ಇದ್ದ ಮೊದಲು, ಈಗದು ತೇಜಪುರ ಅನ್ನೋ ಹೆಸರಲ್ಲಿ ಪ್ರಸಿದ್ಧಿ ಪಡೆದಿದೆ. 12ನೇದು ಮಂಡಾಲೆ ಬರ್ಮಾದೇಶ. ಮಂಡಾಲೆ ಅನ್ನೋದು ಬರ್ಮಾದೇಶ. ಲೋಕಮಾನ್ಯ ತಿಲಕರು ಹಾಗೂ ಸುಭಾಷ್ ಚಂದ್ರ ಬೋಸರು ಕಾರಾಗೃಹವಾಸ ಅನುಭವಿಸಿದ ಸ್ಥಳ. ಹಿಂದೆ ಬರ್ಮಾಕ್ಕೆ ಕಳಿಸ್ತಾ ಇದ್ರು ಕಾರ್ಯವಾದ ಕಾರಾಗೃಹಕ್ಕೆ. ಅಲ್ಲಿ ಇವರಿಬ್ಬರು ಅಲ್ಲೇ ಇದ್ದರು. ತಿಲಕರು ಗೀತಾರಹಸ್ಯ ಬರೆದದ್ದು ಇಲ್ಲಿಯೇ. 13ನೇದು ಇಂಫಾಲ್ ಅಂದರೆ ಮಣಿಪುರದ ಹತ್ರ ಇದೆ ಅದು.
ಪಾರ್ಥನ ಪುತ್ರ ಬಬ್ರುವಾಹನನ ತಂದೆಯ ಅಶ್ವಮೇಧದ ಕುದುರೆಯನ್ನು ಇಲ್ಲಿಯೇ ತಡೆದದ್ದು. ಈಗ ಮಣಿಪಾಲ್ ಹತ್ರ ಇದೆಯಲ್ಲ, ಮಣಿಪುರದ ಹತ್ರ ಇಂಫಾಲ್ ಅಂತ, ಅಲ್ಲೇ ಬಬ್ರುವಾಹನ ಇದ್ದಿದ್ದ ಜಾಗ. ಚಟ್ಟಗ್ರಾಮ ಪೂರ್ವ ಬಂಗಾಳ ಅಂದರೆ ಈಗ ಚಿಟಗಾಂಗ್ ಅಂತ ಕರೀತಾರೆ. ಕ್ರಾಂತಿಕಾರಿಗಳ ರಹಸ್ಯ ಯೋಜನೆಗಳ ಕೇಂದ್ರವಾಗಿತ್ತು ಇವೆಲ್ಲ. ಯಾವುದು ಚಿಟಗಾಂಗ್ ಅನ್ನೋದು ಕ್ರಾಂತಿಕಾರರ ರಹಸ್ಯ ಜಾಗವಾಗಿತ್ತು, ಅವೆಲ್ಲವಾಗಿತ್ತು. ಇಲ್ಲಿನ ಬ್ರಿಟಿಷ್ ಶಸ್ತ್ರಾಗಾರದ ಲೂಟಿ ಆಚಾರ್ಯ ಸೂರ್ಯಸೇನರ ಶಸ್ತ್ರಾಗಾರ ನೇತೃತ್ವದಲ್ಲಿ ನಡೆಯಿತು. ಮಾಸ್ಟರ್ ಡಾಕ್ಟರ್ ನೇತೃತ್ವದಲ್ಲಿ ನಡೆಯಿತು. ಏನು ನಡೆದಿದ್ದು? ಇಲ್ಲಿನ ಬ್ರಿಟಿಷ್ ಶಸ್ತ್ರಾಗಾರದ ಲೂಟಿ ನಡೆದಿದ್ದು ಇಲ್ಲೇ. ಆಚಾರ್ಯ ಸೂರ್ಯಸೇನರ ನೇತೃತ್ವದಲ್ಲಿ, ಯಾರೋ ಮಾಸ್ಟರ್ ಡಾಕ್ಟರ್ ನೇತೃತ್ವದಲ್ಲಿ ನಡೆಯಿತು. 15 ದಕ್ಷಿಣೇಶ್ವರ ಪಶ್ಚಿಮ ಬಂಗಾಳದಲ್ಲಿ ಏನು ನಡೀತೋ? ಕಲ್ಕತ್ತಾದ ಉತ್ತರಕ್ಕೆ ಗಂಗಾ ತೀರದಲ್ಲಿಯೇ ದಕ್ಷಿಣೇಶ್ವರ ಪಶ್ಚಿಮ ಬಂಗಾಳ, ಅದೇ ಇದು ಗಂಗಾ ನದಿ ತೀರ ಇದೆ. ರಾಮಕೃಷ್ಣ ಪರಮಹಂಸರ ಸಾಧನಾ ಸ್ಥಾನ ಅದು. 16 ಬೆಲುಡ ಪಶ್ಚಿಮ ಬಂಗಾಳ, ಅಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರ ಆಶ್ರಮ ಇದೆ. ಬೇಲೂರಲ್ಲಿ ಈಗ ನಾವು ಬೇಲೂರು ಮಠ ಅಂತ ಕರೀತಾರೆ ಅದನ್ನು, ಅದೇ ಹಿಂದೆ ಬೇಲೂಡ ಆಗಿತ್ತು. ಅಲ್ಲಿ ಅವರ ಆಶ್ರಮ ಇದೆ. ಗಂಗೆಯ ಪಶ್ಚಿಮ ದಡದ ಮೇಲೆ ರಾಮಕೃಷ್ಣರ ಮಂದಿರ ಇದೆ. ಅವರ ಮಂದಿರ ಗಂಗಾ ನದಿ ದಡದಲ್ಲಿ ಇದೆ. ಈ ಮಂದಿರದ ಕಲ್ಪನೆ ಸ್ವಾಮಿ ವಿವೇಕಾನಂದರದು. ಅವರ ಇಚ್ಛೆಯಾಗಿ ಅಲ್ಲಿ ಕಟ್ಟಿದೆ ರಾಮಕೃಷ್ಣ ಪರಮಹಂಸರ ಮಂದಿರ. 17 ಶಾಂತಿನಿಕೇತನ ಬಂಗಾಳದಲ್ಲಿದೆ. ಇದು ಭಾರತೀಯ ಆದರ್ಶದ ಆಧಾರದ ಮೇಲೆ ವಿಶ್ವಕವಿ ರವೀಂದ್ರನಾಥ್ ಠಾಕೂರರು ಸ್ಥಾಪಿಸಿದ ವಿಶ್ವವಿದ್ಯಾಲಯ. ಅದನ್ನು ಶಾಂತಿನಿಕೇತನ ಅಂದ್ರೆ ಅವಾಗ ಎಲ್ಲಿ ಮರಗಳ ಕೆಳಗೆ ಕೂತು ಪಾಠ ಮಾಡ್ತಾಯಿದ್ವಿ, ಅಲ್ಲಿ ರೂಮ್ ಗೀಮೇನ್ ಇರ್ತಿರಲಿಲ್ಲ. ಅಂಥ ಒಳ್ಳೆ ಶಾಂತಿನಿಕೇತನ ಅಂತ ಹೆಸರು ಆ ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿದ್ದರು ರವೀಂದ್ರರು. 18 ಪಾಂಡಿಚೇರಿ ಶ್ರೀ ಅರವಿಂದರ ಆಶ್ರಮವಿದೆ. ಅರವಿಂದರು ಬಹಳ ಸ್ವತಂತ್ರ ಹೋರಾಟಗಾರರು. ಅವರ ಪತ್ರಿಕೆಯಿಂದನೇ ಅವರು ಎಲ್ಲಿ ಓದಿದ್ದೇ ಬೇರೆ ಕಡೆ ಬಂದು ದೇಶ ಸ್ವಾತಂತ್ರ್ಯನ ಪಡೆಯೋದಕ್ಕೆ ಬೇಕಾದಷ್ಟು ಕಷ್ಟಪಟ್ಟರು. ತಿರುವಣ್ಣಾಮಲೈ 19 ತಮಿಳುನಾಡಿನಲ್ಲಿದೆ ಇದು. ಇಲ್ಲಿ ರಮಣ ಮಹರ್ಷಿಗಳ ಆಶ್ರಮ ಇದೆ. 20 ವರ್ಕಲಾ ಕೇರಳದಲ್ಲಿದೆ. ಮಹಾನ್ ಧರ್ಮನೇತಾರ ಶ್ರೀ ನಾರಾಯಣ ಗುರುಗಳ ಸಮಾಧಿ ಮತ್ತು ಜನಾರ್ದನ ಮಂದಿರ ಇಲ್ಲಿದೆ. ಇಲ್ಲಿ ನಾರಾಯಣ ಗುರುಗಳು ವರ್ಕಲಾನ ಕೇರಳದಲ್ಲಿ ಹುಡ್ತಾರೆ. ಮಹಾನ್ ಧರ್ಮನೇತಾರ, ಧರ್ಮಕ್ಕಾಗಿ ಹೋರಾಡಿ ನಾರಾಯಣ ಗುರುಗಳು ಅಂತ ಇದ್ದರು. ಅವರ ಸಮಾಧಿ ಮತ್ತು ಜನಾರ್ದನನ ಮಂದಿರನು ವರ್ಕಲಾದಲ್ಲಿ ಇದೆ. ಕೋಳಿಕೋಡ್ ಅಂತ ಹೇಳ್ತಾರೆ, ಅದು ಕೇರಳದಲ್ಲಿದೆ. ಇತಿಹಾಸ ಪ್ರಸಿದ್ಧವಾದ ಮೋರಿನ್ ರಾಜರುಗಳ ರಾಜಧಾನಿ. ಇಲ್ಲಿ ಶೋರಿನ್ ಅಂತ ಒಬ್ಬ ರಾಜರುಗಳಿದ್ದರು, ಅವರ ರಾಜಧಾನಿ ಆಗಿತ್ತು ಕೋಳಿಕೋಡ್. ಶ್ರೀಮಲೈ ಕೇರಳ. ಭಗವಾನ್ ಶಬರಿಮಲೈ ಭಗವಾನ್ ಅಯ್ಯಪ್ಪನ ಮಂದಿರ ಇಲ್ಲಿದೆ. ಕೊಚ್ಚಿನ್ ಕೇರಳದಲ್ಲಿ ಇದೆಲ್ಲ ಇರೋದು. ಇತಿಹಾಸ ಪ್ರಸಿದ್ಧ ಪ್ರಾಚೀನ
ವ್ಯಾಪಾರ ಕೇಂದ್ರ. ಕೊಚ್ಚಿನು ಮೊದಲಿಂದನೂ ಇದು ವ್ಯಾಪಾರ ಕೇಂದ್ರ. ಅದು ಎಲ್ಲಿಂದ? ಹಡಗಿಂದ ಭಾರತದ ಹೊರಗಡೆಯ ದೇಶಗಳ ಜೊತೆ ವ್ಯಾಪಾರ ಈ ನಗರದಿಂದ ಆಗುತ್ತಿತ್ತು. ಈ ನಗರದಿಂದನೇ ವ್ಯಾಪಾರ ಹೊರಗಡೆ ದೇಶದರ ಜೊತೆ ವ್ಯಾಪಾರ ನಡೀತಿದ್ದು. 24 ಕೊಡಂಗಲ್ಲೂರು ಅಂತ ಇದೆ. ಇದು ಕೇರಳದಲ್ಲಿದೆ. ಇತಿಹಾಸ ಪ್ರಸಿದ್ಧ ಸಾಂಸ್ಕೃತಿಕ ಕೇಂದ್ರ ಇದು ಕೊಡಂಗಲ್ಲೂರು ಅನ್ನೋದು. ಕ್ರಿಸ್ತಪೂರ್ವ ಕಾಲದಿಂದ ವಿದೇಶಗಳೊಡನೆ ಸಂಪರ್ಕ ಬೆಳೆಸಿದ ಪ್ರಥಮ ಭಾರತೀಯ ಬಂದರು ಅಂದರೆ ಏನೂ ತಪ್ಪಾಗಲ್ಲ. ಇಲ್ಲಿ ಹಡಗನ ವ್ಯಾಪಾರನೇ ಜಾಸ್ತಿ ನಡೀತಿತ್ತು. ಶ್ರವಣಬೆಳಗೊಳ ಕರ್ನಾಟಕ. ಬಾಹುಬಲಿ ಗೊಮ್ಮಟೇಶ್ವರನ 57 ಅಡಿ ಎತ್ತರದ ಅಖಂಡ ಶಿಲಾಪ್ರತಿಮೆ ಇಲ್ಲಿದೆ. ಜೈನರ ಪ್ರಸಿದ್ಧ ಯಾತ್ರಾ ಸ್ಥಳ. 26 ಬೇಲೂರು ಕರ್ನಾಟಕದಲ್ಲಿದೆ. ಹೊಯ್ಸಳರ ವಂಶದ ರಾಜಧಾನಿ. ಪ್ರಖ್ಯಾತ ಜಕಣಾಚಾರ್ಯರ ಶಿಲ್ಪಕಲೆಯ ಶ್ರೀ ಚೆನ್ನಕೇಶ್ವರ ದೇವಸ್ಥಾನ ಇಲ್ಲಿದೆ. 27 ಹಳೇಬೀಡು ಕರ್ನಾಟಕದಲ್ಲಿದೆ. ಕಲೆಯ ನೆಲೆಯಾದ ದೇವಾಲಯವಿದೆ. ಹೊಯ್ಸಳರ ಕಾಲದ ಅವಶೇಷಗಳು ಇಲ್ಲಿದೆ. ಬಾದಾಮಿ ಕರ್ನಾಟಕದಲ್ಲೇ ಇದೆ. ಚಾಲುಕ್ಯ ವಂಶದ ಚಕ್ರವರ್ತಿ ಪುಲಕೇಶಿಯ ರಾಜಧಾನಿಯಾಗಿತ್ತು ಬಾದಾಮಿ ಅನ್ನೋದು. 29 ಪುಣೆ ಮಹಾರಾಷ್ಟ್ರ. ಛತ್ರಪತಿ ಶಿವಾಜಿಯ ಬಾಲ್ಯದ ಕಾರ್ಯಕ್ಷೇತ್ರಗಳು. 30 ರಾಯಗಢ ಮಹಾರಾಷ್ಟ್ರ. ಛತ್ರಪತಿ ಶಿವಾಜಿಯ ರಾಜ್ಯಾಭಿಷೇಕ ಸ್ಥಾನ. ರಾಜ್ಯಾಭಿಷೇಕ ನಡೆದಿದ್ದು ಇಲ್ಲೇ, ಎಲ್ಲಿ? ರಾಯಗಢದಲ್ಲಿ ಸ್ಥಾನ. ಅವರ ಸಮಾಧಿ ಇಲ್ಲಿದೆ. 31 ಅಜಂತ ಮಹಾರಾಷ್ಟ್ರದಲ್ಲಿದೆ. ಜಗತ್ಪ್ರಸಿದ್ಧ ಶಿಲ್ಪಕಲೆಯ ಗುಹೆಗಳು. 32 ವೇರೋಲಾ ಮಹಾರಾಷ್ಟ್ರ. ವಿಶ್ವವಿಖ್ಯಾತ ಶಿಲ್ಪಕಲಾ ಗುಹೆಗಳು. ಛತ್ರಪತಿ ಶಿವಾಜಿಯ ವಂಶಸ್ಥಾನ. ಅಲ್ಲಿಂದಲೇ ಬಂದಿರೋದು ಅವರ ವಂಶ. ವಾಶೀಶ್, ಗುಲ್ಮ, ವಿದರ್ಭ ಇವೆಲ್ಲ ಏನೋ ಖಗೋಳಶಾಸ್ತ್ರದ ದೃಷ್ಟಿಯಿಂದ ಮಹತ್ವ ಸ್ಥಾನಗಳು. ಅಂದರೆ ಅಸ್ಟ್ರಾಲಜಿ ಅಂತ ಇದು ಅಸ್ಟ್ರಾನಮಿ ಅಂತಾರಲ್ವ, ಫಿಸಿಕ್ಸು, ಇದೆಲ್ಲ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಇಲ್ಲಿ ಇದೆ. ಭಾರತದ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಎಣಿಸುವ ಮಧ್ಯಬಿಂದು ಇಲ್ಲಿದೆ. ಇದನ್ನು ಮಧ್ಯಮೇಶ್ವರ ಎಂದು ಕರೆಯುತ್ತಾರೆ. ಇಲ್ಲಿ ನಮ್ಮಲ್ಲಿ ಅಕ್ಷಾಂಶ ರೇಖಾಂಶ ಅಂತ ಕರಿತೀವಿ. ಆ ಬಿಂದು ಇಲ್ಲಿ ಇದೆ. ಇದನ್ನು ಮಧ್ಯಮೇಶ್ವರ ಅಂತ ಕರೀತಾರೆ. 34 ಪ್ರಭಾತ ಕ್ಷೇತ್ರ ಅಂದರೆ ಗುಜರಾತಲ್ಲಿದೆ. ಶ್ರೀಕೃಷ್ಣನು ದೇಹ ಬಿಟ್ಟ ಸ್ಥಳ, ಅವನು ದೇಹ ತ್ಯಾಗ ಮಾಡಿದ ಜಾಗ ಪ್ರಭಾತ ಕ್ಷೇತ್ರ. ಗಿರಿನಾಥ್ ಜೈನರ ಪ್ರಮುಖ ಸ್ಥಾನ. ಅಶೋಕನ ಶಿಲ್ಪಶಾಸನ ಇಲ್ಲಿದೆ. ಶಿಲ್ಪಶಾಸನ ಕೂಡ ಇಲ್ಲಿ ಇದೆ. 36 ಜಯಪುರ ರಾಜಸ್ಥಾನದಲ್ಲಿದೆ. ಜೈಪುರ ಅನ್ನೋದು ಸವಾಯಿ ರಾಜ ಜಯಸಿಂಹನು ಸ್ಥಾಪಿಸಿದ ರಾಜಧಾನಿ. ಜಯಪುರ ಅನ್ನೋದು ರಾಜಸಿಂಹನು ಸ್ಥಾಪಿಸಿದಂಥ ಈ ರಾಜಧಾನಿ ಜೈಪುರ ಅನ್ನೋದು. ಹತ್ತಿರದಲ್ಲಿಯೇ ಗಾಲವ ಋಷಿ ಆಶ್ರಮವಿದೆ. ಗಾಲವ ಋಷಿ ಆಶ್ರಮ ಅಲ್ಲೇ ಇದೆ. ಚಿತ್ತೋಡ್ಗಢ ಅಂತ ಇದೆ, ರಾಜಸ್ಥಾನ್.
ರಣಸಿಂಗನ ಪ್ರಾಚೀನ ರಾಜಧಾನಿ. ರಾಣಸಿಂಗನ ಪ್ರಥಮ ರಾಜಧಾನಿ, ಪ್ರಾಚೀನ ರಾಜಧಾನಿ. ಉಜ್ವಲ ಇತಿಹಾಸದಿಂದ ವಿಭೂಷಿತವಾದ ದುರ್ಗ. ಇದು ಒಂದು ದೊಡ್ಡ ಕೋಟೆ. ಚಿತ್ತಗಢ ಅನ್ನೋದು, ಚಿತ್ತೂರುಗಢ ಅಂತ ಕರೀತಾರೆ. ಪನ್ನಧಾತ್ರಿಯ ಪುತ್ರ ತ್ಯಾಗದ ಸ್ಮಾರಕ ಸ್ಥಾನ. ಇಲ್ಲಿ ವೀರಧಾತ್ರಿ ಪನ್ನೆ ಅಂತ ಇರ್ತಾಳೆ. ಆ ಉದಯ ಸಿಂಹ ನಾವು ಉಳಿಸೋಕ್ಕೋಸ್ಕರ ತನ್ನ ಮಗನ್ನೇ ಬಲಿ ಕೊಟ್ಟಂಥ ವೀರ ಮಹಿಳೆ ವೀರಧಾತ್ರಿ ಪನ್ನೆ. ಸತಿ ಪದ್ಮಿನಿ ರಾಣಾ ಪ್ರತಾಪರ ಕ್ಷೇತ್ರ. 38 ಹಳದಿ ಘಾಟ್, ಇದು ರಾಜಸ್ಥಾನದಲ್ಲಿದೆ. ಮಹಾರಾಣ ಪ್ರತಾಪನ ಸಂಗ್ರಾಮ ಭೂಮಿ. ಮಹಾಪ್ರತಾಪ ರಾಣ ಸಿಂಹದ ಸಂಗ್ರಾಮ ಭೂಮಿ ಇದು. 39 ಮಂದಸೌರ್ ಮಧ್ಯ ಭಾರತದಲ್ಲಿದೆ. ಅದ್ಯಾವುದು? ಪೂರ್ಣಜೇತನೆಂದು ಹೆಸರಾದ, ಪೂರ್ಣರನ್ನು ಗೆದ್ದಂಥ ಹೆಸರಾದ ಯಶೋವರ್ಮನ ಸ್ಥಾನ ಅಲ್ಲಿದೆ. ಕೀರ್ತಿ ಸ್ತಂಭವಿದೆ. ಅವನು ಪೂರ್ಣರನ್ನು ಸೋಲಿಸಿದುದು ಇಲ್ಲೇ. 40 ಗ್ವಾಲಿಯರ್ ಮಧ್ಯ ಭಾರತದಲ್ಲಿದೆ. ಅದು ಮಧ್ಯಪ್ರದೇಶ. ಆಂಸಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಸಮಾಧಿ ಇಲ್ಲಿದೆ. ಝಾನ್ಸಿಯಲ್ಲೇ ಅವಳ ಸಮಾಧಿ ಅಲ್ಲೇ ಇದೆ. 41 ಇಂಡೋರ್ ಮಧ್ಯಪ್ರದೇಶ, ಮಧ್ಯ ಭಾರತ ಅಂದರೆ ಮಧ್ಯಪ್ರದೇಶ. ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್ ರಾಜಧಾನಿ. ಅವಳು ಇಂಡೋರ್ ಅನ್ನೋದು ಮಹಾರಾಣಿ ಅಹಲ್ಯಾಬಾಯಿಯ ರಾಜಧಾನಿ ಆಗಿದೆ. ಇದು ಖಜುರಾಹೋ ಅನ್ನೋದು ಮಹಾಕೋಶಲ ಅನ್ನೋ ಜಾಗ. ಪ್ರೇಕ್ಷಣೀಯ ಪ್ರಾಚೀನ ಶಿಲ್ಪಕಲೆಯ ಕೇಂದ್ರ. 43 ಪನ್ನ ಮಹಾಕೋಶಲ. ಪನ್ನ ಮಹಾಕೋಶಲ ಅನ್ನೋದು ಮಹಾರಾಜ ಛತ್ರಪಾನ್ ರಾಜಧಾನಿ. ಪ್ರಾಣನಾಥಾಜಿ ಮಂದಿರ ಇದೆ. ಜಲಪುರ ಅನ್ನೋದು ಮಹಾಕೋವಲ ಜಾಬಾಲಿ ಋಷಿಯಾಶ್ರಮ ಇಲ್ಲಿದೆ. ಸಮೀಪದಲ್ಲಿನ ನರ್ಮದಾ ನದಿಯ ದಡದ ಮೇಲೆ ಇರುವುದರಿಂದ ಈ ಹೆಸರು ಬಂದಿದೆ ಎನ್ನುತ್ತಾ ಜಬಲ್ಪುರ. ಗಢ ಮಂಡಲದ ಮಹಾರಾಣಿ ದುರ್ಗಾವತಿಯ ರಾಜಧಾನಿಯಾಗಿತ್ತು ಮಹಾಗಢ ಅನ್ನೋದು. ಪೋರ್ಟ್ ಬ್ಲೇರ್ ಅಂದರೆ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ರಾಜಧಾನಿ. ಪೋರ್ಟ್ ಬ್ಲೇರ್ ಅನ್ನೋದು ಅಂಡಮಾನ್ ನಿಕೋಬಾರ್ನ ರಾಜಧಾನಿ. ಅದು ಇಲ್ಲೇ ಸಾವರ್ಕರ್ ಹಾಗೂ ಅನೇಕ ಕ್ರಾಂತಿಕಾರಿಗಳು ಕಾರಾಗೃಹದಲ್ಲಿ ಇಡಲ್ಪಟ್ಟಿದ್ದರು. ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಇವರನ್ನ ಇಟ್ಟಿದ್ದರು. ಭಾರತದ ಪುಣ್ಯಕ್ಷೇತ್ರಗಳು, ಯಾತ್ರಾ ಸ್ಥಳಗಳು. ವೈಷ್ಣವದೇವಿ ಜಮ್ಮು ಕಾಶ್ಮೀರ್. ವೈಷ್ಣವಿ ದೇವಿಯ 52 ಸ್ಥಾನಗಳಲ್ಲಿ ಒಂದು ಪ್ರಸಿದ್ಧ ಯಾತ್ರಾ ಸ್ಥಳ ಜಮ್ಮುನಲ್ಲಿದೆ, ವೈಷ್ಣವದೇವಿ. ಮೂಲ ಸ್ಥಾನ ಪಶ್ಚಿಮ ಪಂಜಾಬ್. ಹಿರಣ್ಯಕಶಿಪುವಿನ ರಾಜಧಾನಿಯಾಗಿತ್ತಂತೆ. ಯಾವುದೋ ಮೂಲ ಸ್ಥಾನ ಪಂಜಾಬ್. ಇಲ್ಲಿ ಪ್ರಹ್ಲಾದನ ಜನ್ಮಸ್ಥಾನ. ಇವನು ಪ್ರಹ್ಲಾದ ಇಲ್ಲೇ ಹುಟ್ಟಿದ್ದು. ಹಾಗೂ ನರಸಿಂಹಾವತಾರದ ಕ್ಷೇತ್ರ ಈಗಲೂ ಅದು ಇದೆ. ಈಗಲೂ ಪ್ರಹ್ಲಾದಪುರಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಕಟಾಕ್ಷರಾಜ್ ಅಂದರೆ ಪಶ್ಚಿಮ ಪಂಜಾಬಲ್ಲಿದೆ. ಅದು ಕಟಾಸರಾಜ್ ಎಂಬ ಹೆಸರಿನ ಪ್ರಸಿದ್ಧ ತೀರ್ಥ ಸ್ನಾನ ಕ್ಷೇತ್ರ. ಅದು ಯುಧಿಷ್ಠಿರ ಮತ್ತು ಯಕ್ಷನ ಸಂವಾದ ಸ್ಥಾನ. ಧರ್ಮರಾಜನಿಗೋ ಯಕ್ಷನಿಗೋ ಸಂವಾದ ಆದ ಜಾಗ, ಆ ಹೆಸರು ಅಲ್ಲಿದೆ. ಚಿತ್ರಕೂಟ
ಉತ್ತರ ಪ್ರದೇಶದಲ್ಲಿದೆ ಇದು ತೀರ್ಥಸ್ಥಾನ. ವನವಾಸದಲ್ಲಿ ಶ್ರೀರಾಮನು ತಂಗಿದ್ದ ಸ್ಥಳ ಚಿತ್ರಕೂಟ, ಅದು ಉತ್ತರ ಪ್ರದೇಶದಲ್ಲಿದೆ. ನೈಮಿಷಾರಣ್ಯ ಉತ್ತರ ಪ್ರದೇಶದಲ್ಲಿದೆ. ಪುಣ್ಯಕ್ಷೇತ್ರ, ಪುರಾಣಗಳ ಉಗಮ ಸ್ಥಾನ. ಅಲ್ಲೇ ಕೂತ್ಕೊಂಡು ನೈಮಿಷಾರಣ್ಯದಲ್ಲೇ ಪುರಾಣ ಪುಣ್ಯ ಕಥೆಗಳನ್ನೆಲ್ಲ ಶ್ರವಣ ಮಾಡೋದು, ಹೇಳೋದು ಅದೇ ಜಾಗ. ಕಠ್ಮಂಡು, ನೇಪಾಳದ ರಾಜಧಾನಿ ಕಠ್ಮಂಡು. ನೇಪಾಳ ಅಧಿಷ್ಠಾನ ದೇವತೆ ಭಗವಾನ್ ಪಶುಪತಿನಾಥನ ಮಂದಿರವಿದೆ. ತೀರ್ಥಕ್ಷೇತ್ರ ವೃಂದಾವನದು ಎಲ್ಲರೂ ಉತ್ತರ ಪ್ರದೇಶದಲ್ಲಿದೆ. ಭಗವಾನ್ ಶ್ರೀಕೃಷ್ಣನ ಬಾಲಲೀಲೆ ನಡೆದ ಸ್ಥಾನ. ಋಷಿಕೇಶ ಉತ್ತರ ಪ್ರದೇಶದಲ್ಲಿದೆ. ಹಿಮಾಲಯದ ಬದರಿ ಮುಂತಾದ ಪವಿತ್ರ ಸ್ಥಾನಗಳ ಯಾತ್ರೆ ಇಲ್ಲಿಂದಲೇ ಪ್ರಾರಂಭ ಆಗೋದು. ಹಿಮಾಲಯದಿಂದ ಇಲ್ಲಿಂದ ಪ್ರಾರಂಭ ಆಗುತ್ತದೆ. 9ನೇದು ಮಾನಸ ಸರೋವರ, ಟಿಬೆಟ್. ಪವಿತ್ರ ಸರೋವರ, ಸಿಂಧು ಬ್ರಹ್ಮಪುತ್ರ ನದಿಗಳ ಉಗಮ ಸ್ಥಾನ ಮಾನಸ ಸರೋವರದಲ್ಲೇ ಆಗೋದು. 10ನೇದು ಪಾರ್ಶ್ವನಾಥ, ಬಿಹಾರ್ನಲ್ಲಿದೆ. 24ನೇ ತೀರ್ಥಂಕರ ಮಹಾವೀರರ ನಿರ್ವಾಣ ಸ್ಥಾನ. ಸಮಗ್ರ ಭಾರತ, ಜೈನರ ಪ್ರಮುಖ ತೀರ್ಥಸ್ಥಾನಗಳು. 1 ಪಾವನಪುರಿ, ಪಾವನಪುರಿದು ಬಿಹಾರದಲ್ಲಿದೆ. ಅಲ್ಲಿ ದಿಗಂಬರ ಹಾಗೂ ಶ್ವೇತಾಂಬರ ಜೈನರ ಪ್ರಮುಖ ಯಾತ್ರಾ ಸ್ಥಳಗಳು. ಇಲ್ಲಿನ ಸರೋವರದ ಮಧ್ಯೆ ಸುಂದರವಾದ ಜಲಮಂದಿರ ಇದೆ. 12 ಸೀತಾಮಡಿ, ಅದು ಬಿಹಾರದಲ್ಲಿದೆ. ಭಗವತಿ ಸೀತೆಯ ಜನ್ಮಸ್ಥಾನ, ಅದು ಬಿಹಾರದಲ್ಲಿದೆ. 13 ಗುವಾಹಟಿ ಅನ್ನೋದು ಅದು ಅವರ ಭಾಷೆದು. ಪ್ರಾಗ್ಜ್ಯೋತಿಷ್ಪುರ ಅನ್ನೋದು ಸಂಸ್ಕೃತದ ಹೆಸರು. ಅಸ್ಸಾಂ ಈಗಿನ ಇದು. ಕಾಮಾಖ್ಯ ಶಕ್ತಿ ಪೀಠ ಅಲ್ಲಿದೆ, ಕಾಮಾಖ್ಯ ಪೀಠ. ಉಮಾಕಾಂತ ಮತ್ತು ಅಶ್ವಕ್ರಾಂತ ಅನ್ನೋ ದೇವಸ್ಥಾನಗಳು, ದೇವಾಲಯಗಳು ಹಾಗೂ ವಶಿಷ್ಠ ಆಶ್ರಮದಂಥ ಪುಣ್ಯ ತೀರ್ಥಗಳಿಂದಾಗಿ ಪ್ರಸಿದ್ಧಿ ಪಡೆದಿದೆ ಈ ಸ್ಥಳ. 14 ಬಾರ್ಪೇಠ, ಅಸ್ಸಾಮಿನ ವೈಷ್ಣವ ಪ್ರಥಮ ಆಚಾರ್ಯ ಶ್ರೀ ಶಂಕರದೇವರ ಪ್ರಚಾರ ಕೇಂದ್ರ ಇಲ್ಲೇ ಇತ್ತು. ವೈಷ್ಣವ ಪ್ರಥಮ ಆಚಾರ್ಯರಾಗಿದ್ದ ಶ್ರೀ ಶಂಕರದೇವರ ಕೇಂದ್ರ ಆಗಿತ್ತದು. ಅದು ವೈಷ್ಣವರ ವಿಖ್ಯಾತ ಮಂದಿರವಿದೆ. 15 ಪರಶುರಾಮ ಕುಂಡ, ಅಸ್ಸಾಮಿನಲ್ಲಿದೆ. ಮಾತೃಹತ್ಯೆಯ ಪ್ರಾಯಶ್ಚಿತ್ತಕ್ಕಾಗಿ ಪರಶುರಾಮರು ತಪಸ್ಸು ಮಾಡಿದ ಸ್ಥಾನ. ಮಾತೃಹತ್ಯೆ ಹೋಗಲಾಡಿಸ್ಕೊಳ್ಳೋಕ್ಕೆ ಇಲ್ಲಿ ಅವರು ತಪಸ್ಸು ಮಾಡ್ತಾರೆ. ಢಾಕಾ, ಪೂರ್ವ ಬಂಗಾಳ. ಢಾಕೇಶ್ವರಿ ಭವಾನಿಯ ಮಂದಿರವಿದೆ. ಇಲ್ಲಿನ ಮಕ್ಮಲ್ ಬಟ್ಟೆ ಜಗದ್ವಿಖ್ಯಾತವಾಗಿತ್ತು. ಮಕ್ಮಲ್ ಬಟ್ಟೆ ಅನ್ನೋದು ಈ ಮಡಚಿಬಿಟ್ಟು ಒಂದು ಬೆಂಕಿ ಪಡ್ಡಲ್ಲಿ ಇಡ್ಬೋದಾಗಿತ್ತಂತೆ, ಅಷ್ಟು ತೆಳುವಾದ ಬಟ್ಟೆ ಅದು. ಗಂಗಾಸಾಗರ ಸಂಗಮ ಬಂಗಾಳದಲ್ಲಿದೆ. ಭಾಗೀರಥಿ ಗಂಗೆಯು ಸಾಗರದೊಡನೆ ಸೇರುವ ಸ್ಥಾನ. ಇದು ಕಪಿಲ ಮುನಿಯ ದೇವಾಲಯ ಹಾಗೂ ಆಶ್ರಮ ಇಲ್ಲಿದೆ. ಕನ್ಯಾಕುಮಾರಿ, ತಮಿಳುನಾಡು. ಭಾರತದ ದಕ್ಷಿಣದ ತುದಿಯ ಭೂಶಿರ, ದಕ್ಷಿಣದ ಕೊನೆಯೇ ಭೂಶಿರ ಅಂತ ಕರೀತಾರೆ ಅದನ್ನು. ತಪಸ್ಸು ಮಾಡುತ್ತಿರುವ ಕುಮಾರಿ ಪಾರ್ವತಿಯ ಮಂದಿರವಿದೆ. ವಿವೇಕಾನಂದ ಶಿಲೆಯ ಮೇಲೆ ವಿವೇಕಾನಂದರ ಭವ್ಯ ಸ್ಮಾರಕ ಮಂದಿರವಿದೆ. ಶ್ರೀರಂಗಂ, ತಮಿಳುನಾಡು.
ವೈಷ್ಣವ ತೀರ್ಥಕ್ಷೇತ್ರ ಇದು ಶ್ರೀರಂಗಮ್ಮನದು. ತ್ರಿವೇಂದ್ರಂ ತಿರುವನಂತಪುರದಲ್ಲಿದೆ ಇದು, ಕೇರಳ. ಆದ್ಯ ಶ್ರೀ ಶಂಕರಾಚಾರ್ಯರ ಜನ್ಮಸ್ಥಾನ, ರಾಮಕೃಷ್ಣಾಶ್ರಮದ ಮಠ ಮತ್ತು ಆದಿಶಂಕರಾಚಾರ್ಯರ ಮಾತೆಯವರ ಸಮಾಧಿಗಳು ಇಲ್ಲಿ ಇದೆ. ಗುರುವಾಯೂರ್ ಕೇರಳದಲ್ಲಿದೆ. ಇಲ್ಲಿನ ಶ್ರೀಕೃಷ್ಣನ ಪವಿತ್ರ ಮಂದಿರ ಬಹು ಸುಂದರವಾದುದು. ಗೋಕರ್ಣ ಕರ್ನಾಟಕ. ರಾವಣನು ಕೈಲಾಸದಿಂದ ತಂದ ಆತ್ಮಲಿಂಗ ಎಲ್ಲಿದೆ. ಮಂಗೇಶ ಗೋವಿಂದಪೈ ಪವಿತ್ರ ಕ್ಷೇತ್ರ, ಭಗವಾನ್ ಶಂಕರನ ಮಂದಿರವಿದೆ. ಪಂಡ್ರಾಪುರ ಮಹಾರಾಷ್ಟ್ರದಲ್ಲಿದೆ ಇದು. ಈ ವೈಷ್ಣವ ತೀರ್ಥಸ್ಥಾನ ಇದು. ಆಷಾಢ ಮತ್ತು ಕಾರ್ತೀಕ ಶುದ್ಧ ಏಕಾದಶಿಗಳಲ್ಲಿ ಜಾತ್ರೆ ನಡೆಯುತ್ತದೆ. ಮೇಲ್ಕೋಟೆ ಶ್ರೀಮದ್ ರಾಮಾನುಜರ ಲೀಲಾಭೂಮಿ. ಇವರಿಲ್ಲಿ ಮೇಲ್ಕೋಟೆಯಲ್ಲಿ ಚೆಲುವರಾಯ ಸ್ವಾಮಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದಾರೆ. ಚೆಲುವನಾರಾಯಣನ ಸನ್ನಿಧಿ ಇದು. ವೈರ್ಮುಡಿ ಉತ್ಸವ ಕರ್ನಾಟಕದ ಹೆಮ್ಮೆಯಾದಂಥ ಈ ಮೇಲ್ಕೋಟೆಯಲ್ಲಿ ವರ್ಷಕ್ಕೊಂದ್ಸಲಿ ನಡೆಯುತ್ತೆ. 26 ನಾಂದೇಡ ಮಹಾರಾಷ್ಟ್ರದಲ್ಲಿದೆ ಇದು. ಶ್ರೀ ಗುರುಗೋವಿಂದ ಸಿಂಹರು ಸಮಾಧಿ ಮತ್ತು ಗುರುದ್ವಾರ ಇಲ್ಲಿದೆ. 28 ಮೃತ್ಯುಂಜಯ ಗುಜರಾತ್ನಲ್ಲಿದೆ. ಇದು ಜೈನ ಸಂಪ್ರದಾಯದ ಪ್ರಸಿದ್ಧ ತೀರ್ಥಕ್ಷೇತ್ರ. ಬೆಟ್ಟದ ಮೇಲಿರುವ ತೀರ್ಥಂಕರ ಮಂದಿರಗಳು ದರ್ಶನೀಯವಾಗಿವೆ. ಪುಷ್ಕರ ರಾಜಸ್ಥಾನದಲ್ಲಿದೆ. ತೀರ್ಥ ಸ್ಥಾನವೂ ಆಗಿದೆ. ಬ್ರಹ್ಮನ ದೇವಾಲಯವಿದೆ. ಬ್ರಹ್ಮನ ದೇವಸ್ಥಾನ ಇಲ್ಲಿದೆ. ಬಹು ವಿಶಾಲವಾದ ಜಲಾಶಯವಿದೆ. 30 ನಾಥದ್ವಾರ ಮತ್ತು ರಾಜಸ್ಥಾನದಲ್ಲಿದೆ ಇದು. ವೈಷ್ಣವ ಸಂಪ್ರದಾಯದ ಪವಿತ್ರ ಸ್ಥಾನ ಆಗಿದೆ. ದ್ವಾರಕಾಧೀಶನ ಅಂದರೆ ಶ್ರೀಕೃಷ್ಣನ ಮಂದಿರ ಇಲ್ಲಿ ಇದೆ. ಏಕಲಿಂಗಜಿ ರಾಜಸ್ಥಾನದಲ್ಲಿದೆ. ಪವಿತ್ರ ತೀರ್ಥಸ್ಥಾನ ಇದು. ಸಾಂಚಿ ಅಂದರೆ ಮಧ್ಯ ಭಾರತದಲ್ಲಿದೆ. ಬೌದ್ಧರ ಪವಿತ್ರ ಸ್ಥಾನ. ಬುದ್ಧನ ಪ್ರಥಮ ಅನುಯಾಯಿಗಳ ಅಸ್ಥಿಗಳನ್ನಿಡಲಾಗಿದೆ. ಇಲ್ಲಿ ಅವರ ಅಸ್ಥಿಗಳನ್ನು ಇಲ್ಲೆಲ್ಲ ಇಟ್ಟಿದ್ದಾರೆ. ಇದು ಮಹಾಪುರುಷರ ಸ್ಥಳಗಳು. ಅವರು ಎಲ್ಲೆಲ್ಲಿ ಹುಟ್ಟಿದ್ರು ಇವುಗಳನ್ನು ಇವತ್ತು ನಾವು ತಿಳ್ಕೊಂಡಿದ್ದೀವಿ. ಭಾರತೀಯರು ನಾವು ಎಂದೆಂದು ಒಂದೇ, ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. 100 ಮತ ನಮಗಿರಲಿ, 100 ಮಾತಾಗಿರಲಿ, ನಾಡಿನ ಜನಮನ ನಾವೆಲ್ಲ ಒಂದೇ. ನಾಡ ರಕ್ಷಣೆಗಾಗಿ ನಡೆಯುವೆವು ಮುಂದೆ. ಭಾರತೀಯರು ನಾವು ಎಂದೆಂದು ಒಂದೇ, ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಕಂಗೊಳಿಪ ತಾಯ್ನಾಡು ಪ್ರಾಣಕ್ಕೂ ಮಿಗಿಲೆ ಮಗೆ. ಕುಲಭೇದ ನೆಲಭೇದ ಜಾತಿ ಭೇದವ ತೊರೆದು ಕಾಳಗಕ್ಕೆ ಒಂದಾಗಿ
ನಡೆಯುವೆವು ಮುಂದೆ. ಭಾರತೀಯರು ನಾವು ಎಂದೆಂದು ಒಂದೇ, ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. ನಮ್ಮ ನೆಲದಿಂದ ಹಾಗೆ ದೂರ ಸರಿಯುವ ತನಕ, ನಮ್ಮ ಧಮನಿಯಲ್ಲಿ ಬಿಸಿ ನೆತ್ತರಿರುವನಕ, ನಮ್ಮುಸಿರು ನಮ್ಮ ನಗನಾಣ್ಯ ಧನ ಕನಕ, ನಮಗೆ ಬೆಂಬಲವಾಗಿರಲಿ ನಮ್ಮ ಛಲವಿರುವನಕ. ಭಾರತೀಯರು ನಾವು ಎಂದೆಂದು ಒಂದೇ, ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. ನಡೆಯುವೆವು ಮುಂದೆ, ನಡೆಯುವೆವು ಮುಂದೆ.